ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಎಗ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ರೀತಿ ನೀವು ಎಗ್ ರೆಸಿಪಿನ ಮಾಡಿ ನೋಡಿ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ. ಅಷ್ಟು ರುಚಿಯಾಗಿರುವಂಥ ಒಂದು ಟೇಸ್ಟಿಯಾಗಿರುವಂಥ ಎಗ್ ರೆಸಿಪಿ ಇದು. ಸೊ ಈ ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಜಾರ್ಗೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಾಯಿ ತುರಿ ಹಾಕಿದ ನಂತರ ಇದಕ್ಕೆ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೆ ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಂಡಿತ ಮೊಟ್ಟೆ ಸಾಂಬಾರನ್ನು ನೀವು ಈ ರೀತಿ ಮಾಡಿ ನೋಡಿದರೆ ಎಲ್ಲರೂ ಖುಷಿ ಪಡ್ತಾರೆ. ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡುವಂಥ ಒಂದು ವಿಧಾನ ಇದು. ಸೊ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು 1 ಸ್ಪೂನ್ ಆಗುವಷ್ಟು ಅಥವಾ 2 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ ನಾನು ಸುಮಾರು ಒಂದು 10ರಿಂದ 15 ಗೋಡಂಬಿನ ತೊಗೊಂಡಿದ್ದೀನಿ. ಸೊ ಗೋಡಂಬಿ ಹಾಕ್ಕೊಂಡು ಇವಾಗ ಇದನ್ನು ಜಾರ್ಗೆ ಹಾಕ್ಕೊಳ್ಳೋಣ. ಫಸ್ಟು ಹಾಕಿ ಇದಕ್ಕೆ ಸ್ವಲ್ಪ ನೀರು ಬೇಕು ಅಂದರೆ ಆ್ಯಡ್ ಮಾಡಿ ಇದನ್ನು ರುಬ್ಕೊಂಬರೋಣ. ನುಣ್ಣಗೆ ರುಬ್ಕೊಂಬರಬೇಕು. ಫ್ರೆಂಡ್ಸ್, ಖಂಡಿತ 2 ರೀತಿಯಲ್ಲಿ ಮೊಟ್ಟೆ ಸಾಂಬಾರನ್ನ ಮಾಡ್ಬೋದು. ಸೊ ನಾನು ಇವತ್ತು ತಿಳಿಸ್ತಾ ಇರೋವಂಥದ್ದು ಒಂದು ವಿಧಾನ ಆದರೆ, ಸೊ ಇನ್ನೊಂದು ವಿಧಾನ ಕೂಡ ಇದೆ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಬೇಕು ಅಂತಂದರೆ ಇನ್ನೊಂದು ವಿಧಾನದಲ್ಲಿ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ಬೇಕು ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋನ ಶೇರ್ ಮಾಡ್ತೀನಿ. ಓಕೆ, ಈಗ ರುಬ್ಬಿರೋ ಅಂತಹ ಒಂದು ಮಸಾಲಾನ ನಾವು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಅದೇ ಜಾರಿಗೆ ಒಂದು 2ರಿಂದ 3 ಟೊಮ್ಯಾಟೊನ ನಾನು ಉದ್ದುದ್ದ ಕಟ್ ಮಾಡಿಕೊಂಡು ಅದನ್ನು ಕೂಡ ಈಗ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಸಪ್ರೇಟಾಗಿ ರುಬ್ಕೊಂಬರೋಣ. ಓಕೆ, ನಾವು ಟೊಮ್ಯಾಟೊ ಪ್ಯೂರಿನ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಈ ಪ್ಯೂರಿನ ಒಂದು ಕಡೆ ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ಒಂದು ಪ್ಯಾನ್ ತೊಗೊಳ್ಳೋಣ. ಈ ಪ್ಯಾನಿಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಳ್ಬೇಕಾಗುತ್ತೆ. ಓಕೆ, ತುಂಬಾ ಟೇಸ್ಟಿಯಾಗಿ ಒಂದೇ ರೀತಿಯಲ್ಲಿ ನಾವು ಯಾವಾಗಲಾದರೂ ಎಗ್ ಸಾಂಬಾರು ಅಥವಾ ಎಗ್ ರೆಸಿಪಿಗಳನ್ನು ಟ್ರೈ ಮಾಡಿದಾಗ ಖಂಡಿತ ಬೋರ್ ಅನಿಸುತ್ತೆ ಮನೆಯಲ್ಲಿ ಎಲ್ಲರಿಗೂ ಅಥವಾ ನಮಗೂ ಕೂಡ. ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿರುವಂಥ ಒಂದು ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿನ ನೀವು ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಇದು ಸಾಂಬಾರಿಗೆ ಮಾಡ್ತಿರೋವಂಥ ಒಂದು ರೆಸಿಪಿ. ನಾನಿಲ್ಲಿ ಸೋಂಪು ತೊಗೊಂಡಿದ್ದೀನಿ ನೋಡಿ, ಸೋಂಪು ಮತ್ತು ಒಂದು ಏಲಕ್ಕಿ ಹಾಗೆ ಪಲಾವ್ ಎಲೆ ಇಷ್ಟನ್ನು ಕೂಡ ಈಗ ಈ ಪ್ಯಾನಿಗೆ ಹಾಕ್ಕೊಳ್ಳೋಣ. ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಹಸಿರು ಮೆಣಸಿನಕಾಯಿನ ನಾನು ನೋಡಿ ಹೀಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 2 ಸೆಕೆಂಡ್ಸ್ ಹಾಗೆ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿದ ನಂತರ ಸಣ್ಣಗೆ ಕಟ್ ಮಾಡಿರೋಂತಹ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಚಿಕ್ಕ ಈರುಳ್ಳಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಈಗ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇದು ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾ ಇದ್ದೀನಿ, ಸೈಡ್ ಡಿಶ್ಶಿಗೆ ಬೇಕು ಅಂತ ಅಷ್ಟೇ. ಸೊ ನೀವು ಇದನ್ನು ಅನ್ನಕ್ಕೆ ಅಥವಾ ಮುದ್ದೆಗೆ ಮಾಡ್ಕೊಳ್ಳೋ ಅಂಥ ಸಾಂಬಾರಾದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೀವು. ಸೊ ಖಂಡಿತವಾಗ್ಲೂ ಇದು ಮೊಟ್ಟೆ ಸಾಂಬಾರೇ, ಬಟ್ ನಾನು ಸ್ವಲ್ಪ ಗ್ರೇವಿ ಥರ ಗಟ್ಟಿಯಾಗಿರಲಿ ಅಂತ ಮಾಡ್ಕೊಂಡಿದ್ದೀನಿ. ಹಾಗೆ ಮಸಾಲೆ ನೋಡಿ, ಈಗ ರುಬ್ಬಿರೋವಂಥ ಮಸಾಲೆನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆನ ತುಂಬ ಚೆನ್ನಾಗಿ ಬೇಯಿಸಬೇಕು, ಆಗ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಹೀಗೆ ನಾನು ಮಿಕ್ಸ್ ಮಾಡ್ತಾ ಇದನ್ನು ಈಗ ಬೇಯಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಇವಾಗ ನಾವು ಮಸಾಲೆಗಳನ್ನು ಕೂಡ ಆ್ಯಡ್ ಮಾಡ್ಕೊಂಬಿಡೋಣ. ಒಂದು ಚಿಟಿಕೆಯಷ್ಟು ಅರಿಶಿಣ ಹಾಕ್ಕೊಳ್ಳೋಣ ಫಸ್ಟು. ಹಾಗೆ ಒಂದು ಚಿಟಿಕೆ, ನಾನು ಮಸಾಲೆಗಳನ್ನೆಲ್ಲ ಸ್ವಲ್ಪನೇ ಆ್ಯಡ್ ಮಾಡೋದು. ಸೊ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಹಾಗೆ ಚಕ್ಕೆ ಲವಂಗ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಮೆಣಸಿನ ಪುಡಿ ಹಾಗೆ ಗರಂ ಮಸಾಲ ಕೂಡ ಹಾಕ್ಕೊಳ್ಳೋಣ ಒಂದು ಚಿಟಿಕೆಯಷ್ಟು. ನೋಡಿ, ಗರಂ ಮಸಾಲ ಹಾಕಿ ಈಗ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಖಾರದ ಪುಡಿನ ಹಾಕ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ 1 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಸೊ ನಿಮಗೆ ಹೇಗೆ ಬೇಕು ನೋಡಿಕೊಂಡು, ನೀವು ಕೆಲವರು ಖಾರ ಜಾಸ್ತಿ ತಿಂತಾರೆ, ಕೆಲವರು ಕಮ್ಮಿ ತಿಂತಾರೆ. ಸೊ ನೋಡಿಕೊಂಡು ಉಪಯೋಗಿಸಿ. ಹಾಗೆ ಒಂದು 3/4 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕಿ ನಾನಿವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಹೀಗೆ ಬೇಯಿಸ್ಕೊಳ್ಳೋಣ. ಫಸ್ಟು ಚೆನ್ನಾಗಿ ಬೇಯಲಿ ಇದು. ನೋಡಿ, ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಿಸಿದ ನಂತರ ಇವಾಗ ನೋಡ್ಬೋದು, ಈ ಥರ ಚೆನ್ನಾಗಿ ಕುದಿ ಬರ್ತಾ ಇರಬೇಕು, ಮೇಲ್ಗಡೆ ಎಲ್ಲ ಆಯಿಲ್ ಬರ್ತಾ ಇದೆ. ಸೊ ನೋಡ್ಬೋದು, ಆವಾಗ ಕರೆಕ್ಟಾಗಿ ಮಸಾಲೆ ಬೆಂದಿದೆ ಅಂತ. ಇದಕ್ಕೆ ಟೊಮ್ಯಾಟೊ ಪ್ಯೂರಿನ ಹಾಕ್ಕೊಳ್ಳೋಣ ನಾವು. ಟೊಮ್ಯಾಟೊ ಪ್ಯೂರಿನ ಹಾಕಿ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಮಿಕ್ಸ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಯಾವುದೇ ರೆಸಿಪಿಗಳಾಗಲಿ ಫ್ರೆಂಡ್ಸ್, ನಾವು ಮಸಾಲೆಗಳನ್ನು ಚೆನ್ನಾಗಿ ಬೇಯಿಸಿದ್ರೆ, ಬಿರಿಯಾನಿ ಮಾಡೋದಾಗಲಿ, ಸಾಂಬಾರು ಮಾಡೋದಾಗಲಿ ಅಥವಾ ಗ್ರೇವಿಗಳನ್ನು ಮಾಡೋದಾಗಲಿ, ಯಾವುದನ್ನೇ ಮಾಡಿದಾಗಲೂ ಕೂಡ ಹೀಗೆ ನಾವು ಮಸಾಲೆಗಳನ್ನು ಚೆನ್ನಾಗಿ ಒಂದು 2 ನಿಮಿಷ ನಾವು ಬೇಯಿಸಿದ್ರೆ ಖಂಡಿತ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟ್ ಇರುತ್ತೆ, ಒಂದು ಒಳ್ಳೆಯ ಲುಕ್ ಕೂಡ ಕೊಡುತ್ತೆ ಫ್ರೆಂಡ್ಸ್. ಓಕೆ, ಮಸಾಲೆ ಹೆಚ್ಚು ಚೆನ್ನಾಗಿ ಬೆಂದಂಗೆ ಸಾಂಬಾರು ಸೂಪರಾಗಿರುತ್ತೆ. ಸೊ ಖಂಡಿತ ಮೊಟ್ಟೆ ಸಾಂಬಾರನ್ನ ನೀವು ಈ ರೀತಿ ಮಾಡಿ ನೋಡಿದ್ರೆ ಎಲ್ಲರೂ ಖುಷಿಪಡ್ತಾರೆ ನಿಮ್ಮ ಮನೆಯಲ್ಲಂತೂ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿರೋದು. ನೀವು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇವಾಗ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಿಮಗೆ ನೀರನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಇದನ್ನು ನಾನು ಚಪಾತಿಗೆ ಮಾಡ್ಕೊಳ್ತಾ ಇರೋದು. ಸೊ ರೈಸಿಗಾದರೆ ಖಂಡಿತ ನೀವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ, ಅನ್ನಕ್ಕೆ ಮತ್ತು ಮುದ್ದೆಗೆ ಆದರೆ. ಈಗ ಬೇಯಿಸಿರೋಂತಹ ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಬೇಯಿಸಿರೋಂಥ ಮೊಟ್ಟೆಗೆ ಸ್ವಲ್ಪ ಚಾಕುವಿನಿಂದ ನಾವು ಹೀಗೆ ಸ್ವಲ್ಪ, ಯಾಕೆಂದರೆ ಹೀಗೇನು ಕಟ್ ಮಾಡಬೇಕು ಅಂದರೆ ಮಸಾಲೆ ಸ್ವಲ್ಪ ಹಿಡೀಲಿ ಅಂತ. ನಾವು ಹಾಕಿರೋಂತಹ ಮೊಟ್ಟೆಯಲ್ಲಿ ಮಸಾಲೆ ಹಿಡಿಯೋದಕ್ಕೋಸ್ಕರ ನಾವು ಹೀಗೆ ಮೊಟ್ಟೆಗಳನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಒಂದು 5 ಮೊಟ್ಟೆಗಳನ್ನು ತಗೊಂಡಿದ್ದೀನಿ. ಈಗ ಇಷ್ಟನ್ನು ಹೀಗೆ ಮಾಡಿ ನಾನು ಹಾಕಿ, ನಂತರ ಮೇಲ್ಗಡೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕಿದ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ, 1 ಸ್ಪೂನ್ ಆಗೋಷ್ಟು. ನಂತರ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡೋದ ನಂತರ ಇವಾಗ ಇದನ್ನು ನಾವು 1-2 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಮೊಟ್ಟೆಯಲ್ಲಿ ಮಸಾಲೆ ಚೆನ್ನಾಗಿ ಹಿಡಿಬೇಕು. ಸೊ ಹಾಗಾಗಿ ನೋಡಿ, ಹೀಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರಂತೂ. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ನನಗೆ ತಪ್ಪದಲ್ಲೇ ತಿಳಿಸಿ ಫ್ರೆಂಡ್ಸ್. ಈಗ ಕರೆಕ್ಟಾಗಿ ಆಗಿದೆ. 1-2 ನಿಮಿಷ ಇದನ್ನು ನಾನು ಬೇಯಿಸ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ಬೋದು, ನಾನು ತುಂಬಾ ಗಟ್ಟಿಯಾಗಿ ಮಾಡಿದ್ದೀನಿ. ಬೇಕು ಅಂದರೆ ಖಂಡಿತವಾಗ್ಲೂ ಇದು ಮೊಟ್ಟೆ ಸಾಂಬಾರೇ. ಸೊ ನೀವು ನೀರನ್ನು, ನಾನು ಹೇಳಿದಾಗ, ನೀವು ಹೇಳಿದ್ನಲ್ಲ ಆಗ ನೀವು ನೀರನ್ನು ನಿಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಮುದ್ದೆಗೆ ಮತ್ತು ಅನ್ನಕ್ಕೆಲ್ಲ ಇದನ್ನು ಬಳಸ್ಕೋಬೋದು. ಹೀಗೆ ಗಟ್ಟಿ ಗ್ರೇವಿ ಥರ ಮಾಡಿಕೊಂಡ್ರೆ ನೀವು ಚಪಾತಿಗೆ, ರೋಟಿಗೆ, ಪೂರಿಗೆಲ್ಲ ಈ ಒಂದು ಥಿಕ್ನೆಸ್ ಇದ್ದರೆ ಸಾಕಾಗುತ್ತೆ. ಸೊ ಖಂಡಿತ ಈ ಎಗ್ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ, ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಫೈನಲ್ ಆಗಿ ಎಗ್ ಸಾಂಬಾರ್ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಪ್ಪದಲ್ಲಿ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.